ಕಳೆದ 100 ವರ್ಷಗಳಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶ ರಕ್ಷಣೆಯ ಸಮಾಜ ಸೇವೆಯ ಕಾರ್ಯಗಳನ್ನು ಮಾಡುತ್ತಾ ಬಂದರೂ ಕೂಡ ಇನ್ನೂ ಅನೇಕರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಕ್ಕಾಗಿ ಏನ್ ಮಾಡಿದೆ, ಅದರಲ್ಲೂ ಬುಡಕಟ್ಟು ಸಮುದಾಯಕ್ಕೆ ಯಾವ ಕೊಡುಗೆಯನ್ನು ನೀಡಿದೆ ಎಂಬ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅಂಥವರಿಗೆ ನಿದರ್ಶನ ಸಹಿತ ಇಲ್ಲೊಂದು ಉತ್ತರವಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನೆರವಿನಿಂದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಮಹಾಕುಂಭ ಮೇಳದಲ್ಲಿ ಸುಮಾರು 25,000 ಬುಡಕಟ್ಟು ಸಮುದಾಯದ ಭಕ್ತರಿಗೆ ತ್ರಿವೇಣಿ ಸಂಗಮದಲ್ಲಿ ಬಿಂದೇಳುವ ಪುಣ್ಯ ಉಳಿದಿದೆ. ಹೌದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ಪ್ರಕಲ್ಪವಾಗಿರುವ ವನವಾಸಿ ಕಲ್ಯಾಣ ಆಶ್ರಮದ ವತಿಯಿಂದ ಸುಮಾರು 25,000 ಬುಡಕಟ್ಟು ಸಮುದಾಯದ ಭಕ್ತರಿಗೆ ಪ್ರಯಾಗ್ರಾಜ್ಗೆ ತೆರಳಿ ಮಹಾಕುಂಭದಲ್ಲಿ ಭಾಗಿಯಾಗಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡುವ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲದೆ ತಮ್ಮ ಧರ್ಮ, ಸಂಸ್ಕೃತಿ ಮತ್ತು ಸಂಪ್ರದಾಯವನ್ನ ರಕ್ಷಿಸುವ ಪ್ರತಿಜ್ಞೆ ಕೈಗೊಳ್ಳಲಿದ್ದಾರೆ. ಈ ಕುರಿತು ವನವಾಸಿ ಕಲ್ಯಾಣ ಆಶ್ರಮದ ವತಿಯಿಂದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಫೆಬ್ರವರಿ 6ರಿಂದ 10ರವರೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅತ್ಯಂತ ಹಳೆಯ ಅಂಗಸಂಸ್ಥೆಗಳಲ್ಲಿ ಒಂದಾಗಿರುವ ಅಖಿಲ ಭಾರತೀಯ ವನವಾಸಿ ಕಲ್ಯಾಣ ಆಶ್ರಮದ ವತಿಯಿಂದ ಮಹಾಕುಂಭದಲ್ಲಿ ಬುಡಕಟ್ಟು ಸಮುದಾಯಗಳ ಭಕ್ತರ ಮಹಾಸಭೆ ಆಯೋಜಿಸಿದೆ ಎಂದು ಸೇವಾ ಪ್ರಕಲ್ಪ ಸಂಸ್ಥಾನದ ಕಾರ್ಯದರ್ಶಿ ಸಾಲಿಲ್ ನೇಮಾನಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಮಹಾಕುಂಭ ಮೇಳವು ಐತಿಹಾಸಿಕ ಆಧ್ಯಾತ್ಮಿಕ ಮಹಾ ಉತ್ಸವ. ಇಲ್ಲಿ ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಪುಣ್ಯ ಸ್ನಾನ ಮಾಡಲು ಮುಕ್ತ ಅವಕಾಶವಿದೆ. ಈ ಕಾರಣಕ್ಕಾಗಿ ಮಹಾಕುಂಭ ಮೇಳವು ಪವಿತ್ರವಾದ ಆಧ್ಯಾತ್ಮಿಕ ಮಹಾಮೇಳವಾಗಿದೆ. ಸಮಾಜದಲ್ಲಿ ಸಾಮರಸ್ಯವನ್ನ ತರಲು ಭಗೀರಥ ಕೆಲಸ ಮಾಡುತ್ತಿರುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸೇವಾ ಪ್ರಕಲ್ಪಗಳು ಈ ಬಾರಿಯ ಮಹಾಕುಂಭ ಮೇಳವನ್ನು ಸಾಮರಸ್ಯದ ಮಹಾಮೇಳವನ್ನಾಗಿಸುವ, ಸಮಾಜದಲ್ಲಿ ಸಮರಸತೆಯನ್ನು ಜಾಗೃತಗೊಳಿಸುವ ಸದುದ್ದೇಶದಿಂದ ಅನೇಕ ಸಾಮಾಜಿಕ ಸಾಮರಸ್ಯದ ಕಾರ್ಯಕ್ರಮಗಳನ್ನು ಕುಂಭಮೇಳದಲ್ಲಿ ಮಾಡುತ್ತಾ ಬರುತ್ತಿದೆ. ಅದರಲ್ಲಿ ಬುಡಕಟ್ಟು ಸಮುದಾಯ ಅಂದ್ರೆ ವನವಾಸಿಗಳ ಪುಣ್ಯ ಸ್ನಾನವೂ ಒಂದು. ಭಾರತದಲ್ಲಿ ಬಹುತ್ವ ಉಳಿಯಬೇಕು ಎಂದು ಅನೇಕರು ಪುಂಖಾನುಪುಂಖವಾಗಿ ಭಾಷಣ ಮಾಡುತ್ತಾರೆ. ಇವರು ಹೇಳುವ ಬಹುತ್ವದಲ್ಲಿ ಬುಡಕಟ್ಟು ಸಮುದಾಯಗಳ ಸಂಸ್ಕೃತಿ, ಆಚರಣೆಗಳು ಕೂಡ ಬರುತ್ತವೆ. ಅದೇ ಬುಡಕಟ್ಟು ಸಮುದಾಯಗಳ ಜನರನ್ನು ಆಮಿಷವೊಡ್ಡಿ ವ್ಯವಸ್ಥಿತವಾಗಿ ಮತಾಂತರ ಮಾಡುವ ಮಿಷನರಿಗಳನ್ನ ಮಾತ್ರ ಒಂದೇ ಒಂದು ಪದದಿಂದ ಕೂಡ ಖಂಡಿಸಲು ಹೋಗಲ್ಲ. ಭಾರತದಲ್ಲಿ ಬಹುತ್ವ ಉಳಿಯಬೇಕು ಅಂದ್ರೆ ಎಲ್ಲಾ ಸಮುದಾಯಗಳ ಸಂಸ್ಕೃತಿ, ಸಂಪ್ರದಾಯ, ಆಚರಣೆಗಳು ಉಳಿಯಬೇಕು. ಇದೇ ಕೆಲಸವನ್ನು ವನವಾಸಿ ಕಲ್ಯಾಣ ಆಶ್ರಮ ಮಾಡುತ್ತಾ ಬರುತ್ತಿದೆ ಅನ್ನೋದು ಕೂಡ ಗಮನಿಸಬೇಕಾದ ಸಂಗತಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.